ನಮಸ್ಕಾರ. ನೀವು ನೋಡ್ತಿದ್ದೀರಿ ಸಹಾರಾ ನ್ಯೂಸ್. ಅಲಿಪುರ್ನಲ್ಲಿ ಮೊಹರಂ 10ನೇ ದಿನವಾದ ಆಶೂರಾ ಅಂಗವಾಗಿ ಅಂಜುಮನ್ ಎ ಜಾಫರಿ ವತಿಯಿಂದ ಶೋಕಾಚರಣೆ ಕಾರ್ಯಕ್ರಮ ಭಕ್ತಿಭಾವ ಹಾಗೂ ಶಾಂತಿಯುತ ವಾತಾವರಣದಲ್ಲಿ ನಡೆಯಿತು. ವಾಯ್ಸ್ ಓವರ್. ಇಮಾಮ್ ಹುಸೇನ್ ಅಸಾ ಹಾಗೂ ಕರ್ಬಲಾದಲ್ಲಿ ಶಹೀದರಾದ ಅವರ ಸಹಚರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಮಜ್ಲಿಸ್, ಮರ್ಸಿಯಾ ಮತ್ತು ನೌಹಾ ಕಾರ್ಯಕ್ರಮಗಳ ಮೂಲಕ ಕರ್ಬಲಾ ಘಟನೆಯನ್ನು ನೆನಪಿಸಿಕೊಂಡರು. ನಂತರ ನಡೆದ ಶೋಕ ಮೆರವಣಿಗೆಯಲ್ಲಿ ಭಕ್ತರು ಯಾ ಹುಸೇನ್ ಘೋಷಣೆಗಳೊಂದಿಗೆ ಇಮಾಮ್ ಹುಸೇನ್ ಅವರ ತ್ಯಾಗವನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡರು ಮಾತನಾಡಿ, ಕರ್ಬಲಾದ ಸಂದೇಶವು ಸತ್ಯ, ನ್ಯಾಯ, ಮಾನವೀಯತೆ ಮತ್ತು ಅನ್ಯಾಯದ ವಿರುದ್ಧ ಹೋರಾಟದ ಸಂಕೇತವಾಗಿದೆ ಎಂದು ಹೇಳಿದರು. ಸಮಾಜದಲ್ಲಿ ಶಾಂತಿ, ಸಹೋದರತ್ವ ಮತ್ತು ಸೌಹಾರ್ದತೆಯನ್ನು ಕಾಪಾಡುವಂತೆ ಕರೆ ನೀಡಲಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಅಂಜುಮನ್ ಎ ಜಾಫರಿ ಪದಾಧಿಕಾರಿಗಳು, ಸ್ವಯಂ ಸೇವಕರು ಮತ್ತು ಸ್ಥಳೀಯರು ಸಹಕಾರ ನೀಡಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಭದ್ರತೆ ಒದಗಿಸಿತ್ತು. ಕ್ಲೋಸಿಂಗ್. ಭಕ್ತಿಭಾವ, ಶಾಂತಿ ಮತ್ತು ಶಿಸ್ತಿನೊಂದಿಗೆ ಅಲಿಪುರ್ನಲ್ಲಿ ನಡೆದ ಮೊಹರಂ ಆಶೂರಾ ಶೋಕಾಚರಣೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಸಹಾರಾ ನ್ಯೂಸ್, ಅಲಿಪುರ್. जब चराया सर एक छोटा सा मिल पाया, लेने जमीन पे मारा लाशा सर का साया, इधर के जख्मी बदन पे इस गरीब को तुझे सीने से लगा ले सीने तो सकीना की तरह तुझे सुना ले सीने
मजलिस की बिना ಶಬಾಹತ್ ಹುಸೇನ್ ಅಂಜುಮನ್ ಜಾಫರಿಯ ಅಲಿಪುರದ ಅಧ್ಯಕ್ಷನು. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ. ಲಬ್ಬೈಕ ಯಾ ಹುಸೇನ್, ಲಬ್ಬೈಕ ಯಾ ಹುಸೇನ್. ಬೋಲೋ ಭಾರತ್ ಮಾತಾ ಕಿ, ಹಿಂದೂಸ್ತಾನ್ ಹಿಂದೂಸ್ತಾನ್. ವೀಕ್ಷಕ ಬಂಧುಗಳೇ, ಬಿಸ್ಮಿಲ್ಲಾಹಿರ್ ರಹಮಾನ್ ರಹೀಂ. ಪರಮ ಕರುಣಾಮಯನು ಅಪಾರ ದಯಾಳವನು ಆದ ಅಲ್ಲಾಹನ ಪವಿತ್ರ ನಾಮದಿಂದ ಆರಂಭಿಸುತ್ತೇನೆ. ಮೊಹರಂ ತಿಂಗಳ ಸಂದರ್ಭದಲ್ಲಿ ಎಲ್ಲ ಮಾನವ ಕುಲಕ್ಕೆ ನಮ್ಮ ಸಂತಾಪ ಮತ್ತು ಸಂವೇದನೆಗಳು. ಕರ್ಬಲ ನಮಗೆ ಸತ್ಯ, ನ್ಯಾಯ ಮತ್ತು ತ್ಯಾಗದ ಸಂದೇಶವನ್ನು ನೀಡುತ್ತದೆ. ನಿಜವಾದ ಅರ್ಥ ಮತ್ತು ಅದರ ಶಾಶ್ವತ ಸಂದೇಶವನ್ನು 2 ನಿಮಿಷಗಳಲ್ಲಿ ನಿಮ್ಮ ಮುಂದಿಡಲು ನಾನು ಪ್ರಯತ್ನಿಸುತ್ತೇನೆ. ಇಂದು ಯೌಮೆ ಆಶೂರ, ದುಃಖ ಮತ್ತು ಶೋಕದ ದಿನವಾಗಿದೆ. ನೀವು ನೋಡುತ್ತಿರುವಂತೆ ಅನೇಕರು ಕಪ್ಪು ಬಟ್ಟೆ ಧರಿಸಿ, ಕೆಲವರು ಬೆತ್ತಲೆ ಕಾಲಿನಲ್ಲಿ, ಕೆಲವರು ಎದೆ ಬಡಿದು ಶೋಕಾಚರಣೆ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣವೇನು? ಸುಮಾರು 1448 ವರ್ಷಗಳ ಹಿಂದೆ ಕರ್ಬಲಾದ ಮೈದಾನದಲ್ಲಿ ಸತ್ಯ ಮತ್ತು ಅಸತ್ಯದ ನಡುವಿನ ಹೋರಾಟ ನಡೆಯಿತು. ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಆದೇಶದಂತೆ ಹಜರತ್ ಅಲಿ ಅಲೈಹಿಸ್ಸಲಾಂ ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಘೋಷಿಸಿದರು. ಆದರೆ ಕೆಲವರು ಹೊರಗೆ ಸ್ನೇಹಿತರಂತೆ ಕಂಡರು, ಒಳಗೆ ಶತ್ರುಗಳಾಗಿದ್ದರು. ಹಜರತ್ ಅಲಿ ಅಲೈಹಿಸ್ಸಲಾಂ ಅವರ ವಿರುದ್ಧ ಸಂಚುಗಳು ನಡೆದವು ಮತ್ತು ಅವರು ಮಸೀದಿಯಲ್ಲಿ ದೇವರ ಮುಂದೆ ತಲೆಬಾಗಿದ್ದಾಗ ಅನ್ಯಾಯವಾಗಿ ಹತ್ಯೆ ಮಾಡಲಾಯಿತು. ನಂತರ ಅವರ ಪುತ್ರ ಹಜರತ್ ಇಮಾಮ್ ಹಸನ್ ಅಲೈಹಿಸ್ಸಲಾಂ ಅವರಿಗೆ ವಿಷಯ ನೀಡಿ ಶಹೀದ್ ಮಾಡಲಾಯಿತು. ಆ ಬಳಿಕ ಯಜೀದ್ ಅಧಿಕಾರಕ್ಕೆ ಬಂದಾಗ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಅವರಿಂದ ತನ್ನ ಅಧಿಕಾರವನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿದನು. ಆದರೆ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಅವರು ನನ್ನಂತಹ ವ್ಯಕ್ತಿ ಯಜೀದ್ನಂತಹ ಅನ್ಯಾಯ ಅಧೀನವನ್ನು ಒಪ್ಪಲಾರನು ಎಂದು ಸ್ಪಷ್ಟವಾಗಿ ಹೇಳಿದರು. ನಂತರ ಕರ್ಬಲದಲ್ಲಿ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಅವರ ಕುಟುಂಬದವರು ಮತ್ತು ಸಹಚರರ ಮೇಲೆ 3 ದಿನಗಳ ಕಾಲ ನೀರನ್ನು ಬಂದ್ ಮಾಡಲಾಯಿತು. 6 ತಿಂಗಳ ಶಿಶುವಾದ ಹಜರತ್ ಅಲಿ ಅಸ್ಗರ್ ಅಲೈಹಿಸ್ಸಲಾಂ ಅವರನ್ನು ಕ್ರೂರವಾಗಿ ಕೊಲ್ಲಲಾಯಿತು. ಕೊನೆಗೆ ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಮತ್ತು ಅವರ ಕುಟುಂಬದ ಅನೇಕ ಸದಸ್ಯರು ವೀರಮರಣ ಹೊಂದಿದ್ದರು. ಆದ್ದರಿಂದಲೇ ಇಂದು 1448 ವರ್ಷಗಳಾದರೂ ನಾವು ಇಮಾಮ್ ಹುಸೇನ್ ಅಲೈಹಿಸ್ಸಲಾಂ ಅವರ ತ್ಯಾಗ, ಸತ್ಯನಿಷ್ಠೆ ಮತ್ತು ನ್ಯಾಯಕ್ಕಾಗಿ ನೀಡಿದ ಬಲಿದಾನವನ್ನು ಸ್ಮರಿಸುತ್ತೇವೆ. ಈ ಶೋಕಾಚರಣೆ ಕೇವಲ ಕಣ್ಣೀರನಲ್ಲ, ಅನ್ಯಾಯದ ವಿರುದ್ಧ ಸತ್ಯದ ಧ್ವನಿಯಾಗಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಾನು ಶಬಾಹತ್ ಹುಸೇನ್ ಅಲಿಪುರ ಅಂಜುಮನ್ ಜಾಫರಿಯ ಅಲಿಪುರದ ಅಧ್ಯಕ್ಷನು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. बिस्मिल्लाहिर रहमानिर रहीम. लब्बैक या हुसैन, हुसैन मिन्नी वाना मिनल हुसैन. ಪವಿತ್ರ ಪ್ರಾಫೆಟ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೆ, ಹುಸೈನ್ ಮಿನ್ನಿ ವಾನಾ ಮಿನಲ್ ಹುಸೈನ್. ಹುಸೈನ್ ನನ್ನಿಂದ, ನಾನು ಹುಸೈನಿಂದ. ಇವತ್ತು ನಾವು ನಮ್ಮ ಅಲಿಪುರ ಗ್ರಾಮದಲ್ಲಿ ನಾವು ಯೌಮೆ ಆಶೂರ ಅಂತ ಆಚರಿಸ್ತಾ ಇದ್ದೇವೆ.
ಇದು ಮೊಹರಂ ಆಚರಣೆ ಇದು ಹಬ್ಬ ಅಲ್ಲ, ಇದು ಶೋಕಾಚರಣೆ ನಾವು ಆಚರಿಸ್ತೇವೆ. ಇರಾಕ್ ಕಾಡಿಯಲ್ಲಿ ಕರ್ಬಲಾ ಎಂಬ ಹಳ್ಳಿಯಲ್ಲಿ ನಡೀತ ಯುದ್ಧ, ಮಾವಿಯ ಮಗ ಯಜೀದ್ ಅಂತ ಒಬ್ಬ ಅವನು ನಾನು ಮುಸಲ್ಮಾನರಾದ ಖಲೀಫಾ ಅಂತ ಸುಳ್ಳು ಹೇಳಿಕೊಂಡು ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಂ ಮೊಮ್ಮಗಾದ ಇಮಾಮ್ ಹುಸೈನ್ ಅವರಿಗೆ ನೀರಿಲ್ದ 3 ದಿನ ಊಟ ಇಲ್ದ 6 ತಿಂಗಳು ಮಗು ಸಮೇತ ಸಾಯಿಸಿದ್ದು ಆ ದಿನ ನಡೆಯುವುದ ನಾವು ಆ ಆಚರಣೆಯನ್ನು ಯೋಚಿಕೊಂಡು ನಾವು ಜ್ಞಾಪಿಸಿಕೊಂಡು ನಮ್ಮ ಅಲಿಪುರದಲ್ಲಿ ಮೊಹರಂ ಆಚರಿಸಿದ್ದೇವೆ. ಲಬ್ಬೈಕ್ ಯಾ ಹುಸೈನ್, ಲಬ್ಬೈಕ್ ಯಾ ಹುಸೈನ್. ಈ ಅಲಿಪುರ ಅನ್ನೋ ಒಂದು ಹುಟ್ಟಿದ್ದು ಕಾಲದಿಂದ ಇವತ್ತವರೆಗೂ ಮೊಹರಂ ಅನ್ನೋ ದಿನಾಚರಣೆಯನ್ನು ಸೋಗಾಚರಣೆ ಮಾಡ್ತಾನೆ ಬರ್ತಾ ಇದ್ದೀವಿ. ಈ ಕರ್ನಾಟಕ ಮತ್ತು ತಮಿಳುನಾಡು ನಮ್ಮ ಸೌತಲ್ಲಿ ಏನೋ ಬಾಬಾಯಿನ ಹಬ್ಬ ಅಂತಾರೆ, ಇದು ಆಕ್ಚುಲಿ ಹಬ್ಬ ಇಲ್ಲ, ಇದು ಸೋಗಾಚರಣೆ ದಿನಗಳು. ಇದರಲ್ಲಿ ಒಂದು ವಿಶೇಷವಾಗಿದೆ. ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗ ಇಮಾಮೆ ಹುಸೈನ್ ಅವರು ಇಡೀ ಕುಟುಂಬಕ್ಕೆ ಜೊತೆ ವೀರ ಮರಣ ಆಗಿರೋ ಈ ದಿನಗಳು. ಇಮಾಮೆ ಹುಸೈನ್ ಅವರು ಇವತ್ತು ಎಲ್ಲೋ ಒಂದು ಕಡೆ ಮಾನವೀಯತೆ ಅನ್ನೋದನ್ನ ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಇಮಾಮೆ ಹುಸೈನ್ ಆಗಿರ್ತಾರೆ. ದೇಶ ಮೂಲೆ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದ್ರೆ ಅದನ್ನ ಧ್ವನಿ ಹುಟ್ಟೋದು, ಇದು ಅನ್ಯಾಯ ಅನ್ನೋದನ್ನ ಹೇಳದೆ ಇಮಾಮ್ ಹುಸೈನ್ ಅವರ ಗುರಿಯಾಗಿತ್ತು. ಅನಾಥ ಮಕ್ಕಳನ್ನ ಅನ್ಯಾಯ ಮಾಡೋದು ಮತ್ತೆ ಬಡವ್ರನ್ನ ಒಂದು ಅನ್ಯಾಯ ಮಾಡೋದು, ನಾನೇ ದೇವರು ಅನ್ನೋ ಒಂದು ಉಗ್ರ ಯಸೀದನ್ನ ಅವ್ರ ಜೊತೆ ಅವರು ಯುದ್ಧ ಅನ್ನೋದನ್ನ ಅದಕ್ಕಿಂತ ಹೆಚ್ಚಾಗಿ ಮಾನವೀಯತನ ಅನ್ನೋದನ್ನ ತೋರ್ಸಕ್ಕೆ ಕರ್ಬಲಾಗಂತ ಹೋಗಿರ್ತಾರೆ. ಅವ್ರ ಜೊತೆಗೆ 72 ಜನ ಮಕ್ಕಳತ್ತು ಸಹ ಇವತ್ತಿನ ದಿನ ಯಸೀದ್ ಅನ್ನೋ ಒಂದು ಉಗ್ರ ರಾಕ್ಷಸ ಅವ್ರನ್ನ ಕೊಲೆ ಮಾಡಿರ್ತಾನೆ, ಕೊಂದಿರ್ತಾನೆ. ಯಾವ ರೀತಿಯಲ್ಲಿ ಅಂದ್ರೆ ಒಂದು ಅವರು ದೊಡ್ಡ ಅಣ್ಣ ಆದ ಇಮಾಮೆ ಹುಸೈನ್ ಅವರ ಮಗ ಹಜರತೆ ಖಾಸಿಮ್ ಅವ್ರನ್ನ ಅವ್ರ ಕುಟುಂಬದ ಜೊತೆ ಅವ್ರಿಗೂ ಕರ್ಕೊಂಡು ಹೋಗಿದ್ರೆ ಕೊನೆಯಲ್ಲಿ ಅವ್ರ ಒಬ್ಬರನ್ನ ಏನಾದ್ರು ನಾವು ಸಾಯಿಸಿದ್ರೆ ಒಬ್ಬರನ್ನ ಅಂತ ಹೇಳಿಬಿಟ್ಟು ಈ ಲಕ್ಷಾಂತರ ನನ್ನ ಸೀನನ ಸಾಯಿಸ್ಬಿಡ್ತಾರೆ ಇವರು, ಅಷ್ಟು ಶಕ್ತಿವಾದಿಗಳು ಇವರು, ಮೊಹಮ್ಮದ್ ಪೈಗಂಬರ ಕುಟುಂಬದವರು ಅಂತ ಹೇಳ್ಬಿಟ್ಟು ಇಡೀ ಸೀನಾನೆ ಒಂದೇ ಸಲ ಕೂರ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚ ಕುದುರೆಗಳು ಅವ್ರ ಮೇಲೆ ನೋಡ್ತಾರೆ. ಖಾಸಿಮ್ ಅವರ ತುಂಡುಗಳನ್ನ ಒಂದು ಮಾಡಿ ಇವತ್ತು ಇಮಾಮ್ ಹುಸೈನ್ ಅವರು ಆಕಾಶಕ್ಕೆ ನೋಡಿ, ಇವತ್ತು ನಾನು ನನ್ನ ಒಂದು ವೀರ ಮರಣ ಏನ್ ನಾನು ಬಲಿದಾನ ಕೊಟ್ಟಿದ್ದೀನಿ, ಮುಂದಿನ ಪೀಳಿಗೆ ಒಳ್ಳೇದು ಆಗ್ಲಿ, ಈ ಇಡೀ ಜಗತ್ತು ಅನ್ನೋದನ್ನ ಒಂದು ಅನಾಥ ಮಕ್ಕಳ ಜೊತೆಗೆ ಯಾವ ತರ ನಡೆಸ್ಕೋಬೇಕು, ಒಂದು ಬಡವ್ರನ್ನ ಯಾವ ತರ ಮಾಡಬೇಕು, ನೀತಿ ನಿಜಾಯಿತಿ ಮೇಲೆ ನಡಿಬೇಕು ಅನ್ನೋದನ್ನ ಒಂದು ಏನು ಗುರಿ ಇತ್ತು ಇಮಾಮೆ ಹುಸೈನ್ ಅವ್ರದ್ದು. ಆ ಗುರಿನ ಇವತ್ತು ಅವರು ವೀರ ಮರಣ ಆಗಿ ನಮ್ಮನ್ನ ಕೊಟ್ಟಿರ್ತಾರೆ. ಅದೇ ಮೂಲಕ ಇವತ್ತು ನೀವು ರಾಜ್ಯದಲ್ಲಿ ಹಿರಿಯ ವಿಷಯದಲ್ಲಿ ಏನು ಯುದ್ಧ ನಡೀತಾ ಇದೆ ನೀವು ನೋಡ್ತಾ ಇದ್ದೀರಾ. ಫಿಲಿಸ್ತೀನಲ್ಲಿ 70,000 ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ, ಹಿರಿಯರನ್ನ ಸಾಯಿಸ್ಬಿಟ್ಟ. ಯಾರು? ಪುತಿನ್. ಅವ್ರನ್ನ ಜೊತೆಗೆ ಸೇರ್ಕೊಂಡು ಟ್ರಂಪ್. ಆದ್ರೆ ಎಲ್ಲೋ ಒಂದ್ ಕಡೆ ಧ್ವನಿ ಎತ್ತರು. ಅದೇ ಕುಟುಂಬದಲ್ಲಿ ಹುಟ್ಟಿ ಹಜರತ್ ಅಲಿ ಖಾಮೇನಾಯಿ ರಹಬರೆ ಆಲ ಅಂತ ಹೇಳ್ಬಿಟ್ಟು ಯಾರು ಸುಪ್ರೀಂ ಲೀಡರ್ ಇನ್ ಇರಾನ್ ಅವ್ರು ಬಂದ್ಬಿಟ್ಟು ಅದೇ ತರ ನಾನು ತೊಲೆ ಕೊಟ್ಬಿಡ್ತೀನಿ, ನಾನು ನಿನ್ನ ಮುಂದೆ ಬೊಕ್ಕಲ್ಲ ಅಂತ ಹೇಳ್ಬಿಟ್ಟು ಅಮೆರಿಕ ಟ್ರಂಪ್ ಮುಂದೆ ಅವರು ವೀರ ಮರಣ ಆಗಿ ತೋರಿಸ್ತಾರೆ. ಹೌದು, ಎಲ್ಲೋ ಒಂದ್ ಕಡೆ ಈ ತರ ಆಗಿದಾಗ ದಿಸಕ್ಕಿಂತ ದಿನ ಪ್ರತಿಯೊಂದು ವರ್ಷ ಇಲ್ಲಿ ಈ ಭಾಗದಲ್ಲಿ ನಮ್ಮ ಹಳ್ಳಿಪುರದಲ್ಲಿ ವಾತಾವರಣ ಬದಲಾವಣೆ ಆಗ್ತಾ ಇದೆ. ಇವತ್ತು ನಾನು ನೋಡ್ತಾ ಇದ್ದೀನಿ ಕಣ್ಣಾರೆ, ಮೈಸೂರು ಕಡೆಯಿಂದ, ರಾಯಚೂರು ಕಡೆಯಿಂದ, ಸಾಕಷ್ಟು ನಮ್ಮ ಸೌತ್ ಕಡೆಯಿಂದ ಜನ, ಪ್ರತಿಯೊಂದು ಧರ್ಮದವರು ಇಲ್ಲಿ ಏನೋ ನಾವು ಜನ ಅನ್ಕೊಂತಾರೆ ಇದು ಶಿಯಾ ಅಂತದ್ದಿಲ್ಲ. ಮೊದಲಿನ ಬಂದ್ಮಟ್ಟಿಗೆ ಇದು ಮಾನವೀಯತೆ ಧರ್ಮದಲ್ಲಿ ಎಲ್ಲಾ ಧರ್ಮದವರು, ಶಿಯಾ, ಸುನ್ನಿ, ಹಿಂದೂ, ಮುಸ್ಲಿಮ್ಸ್ ಎಲ್ಲ ಒಂದಾಗಿ ಈ ಒಂದು ಶೋಕಾಚರಣೆಯನ್ನು ನಮ್ಮ ಹಳ್ಳಿಪುರದಲ್ಲಿ ಮಾಡ್ತೀವಿ. ಹಳ್ಳಿಪುರದ ಸುಮಾರು ಒಂದು 300 ವರ್ಷದ ಇತಿಹಾಸ ಇದೆ. ಆದಿಲ್ ಶಾಹಿ ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬದಲ್ಲಿ ಮೌಲಾನಾ ಮುಸ್ತಫಾ ಸಾಹೇಬ್ ಅಂತ ಹೇಳ್ಬಿಟ್ಟು ಅವರು ಬಂದು ಈ ಜಾಗನ ಕಟ್ಟಿರ್ತಾರೆ. ಇಲ್ಲಿ ಒಂದು ಇಮಾಮೆ ಹುಸೈನ್ ಅವರ ಹೆಸರಿನಲ್ಲಿ ಈ ಒಂದು ಬಾಬೈನ ಅಂದ್ರೆ ಮೊಹರಂ ದಿನಾಚರಣೆಗೋಸ್ಕರನೇ ಅಂತ ಹೇಳ್ಬಿಟ್ಟು ಅವರೇ ಇಲ್ಲಿ ಮಸೀದಿ ಮತ್ತು ಆಸ್ಥಾನ ಇಮಾಮೆ ಹುಸೈನ್ ಎಲ್ಲ ಈ ಭಾಗದಲ್ಲಿ ಅವರು ಕಟ್ಟಿ ಅವರು ಒಂದು ಗುರುಗಳಾಗಿರ್ತಾರೆ. ಮುಸ್ತಫಾ ಹುಸೈನ್ ಅವರ ಒಂದು ಪೀಡಿದಿಂದಾನೇ ಹಳ್ಳಿಪುರ ಮುಂದಕ್ಕೆ ಹೋಗಿ ಬಂದಿರುತ್ತೆ.